ಹಾಯ್ ಎವ್ರಿವನ್, ಹೇಗಿದೆ ನನ್ನ ಗ್ಲೋಯಿಂಗ್ ಆ್ಯಂಡ್ ಸಿಂಪಲ್ ನೋ ಮೇಕಪ್ ಲುಕ್? ಈ ಲುಕ್ನ ನಾನು ಹೇಗೆ ಜಸ್ಟ್ 10 ಮಿನಿಟ್ಸ್ ಒಳಗಡೆ ಬೇಗ ಕ್ರಿಯೇಟ್ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ. ಫಸ್ಟ್ ನನ್ನ ಫೇಸಸ್ಗೆ ನಾನು ಅವರ ಸ್ಟೋಪ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಜಸ್ಟ್ ಅರ್ಧ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಏನಕ್ಕಂದ್ರೆ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ, ಅರ್ಧ ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿರೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ. ಈಗ ಫುಲ್ ಫೇಸ್ಗೆ ಅಪ್ಲೈ ಮಾಡೋಣ. ಇದರಲ್ಲಿ 10% ನಯಾಸಿನಮೈಡ್ ಆ್ಯಂಡ್ SPF 30 ಇದೆ. ಸ್ಕಿನ್ಗೆ ತುಂಬಾನೇ ಒಳ್ಳೇದು. ನೋ ಮೇಕಪ್ ಲುಕ್ಗೆ ಒಳ್ಳೆ ಬೇಸ್ ಆಗಿ ವರ್ಕ್ ಆಗುತ್ತೆ. ಲೈಟ್ ವೆಯ್ಟ್ ಇದೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದು ಫೇಸಸ್ ಕನ್ನಡ ಅವರ ಸ್ಟ್ರೋಪ್ CC ಟಿಂಟ್. ಇದು ಫೈನ್ ಒನ್ ಕೂಡ. ಸಿರಮ್, ಮಾಯಶ್ಚರೈಸರ್, ಪ್ರೈಮರ್, CC ಟಿಂಟ್ ಆ್ಯಂಡ್ ಸ್ಟ್ರೋಪ್ ಕ್ರೀಮ್ ಎಲ್ಲ ಕೆಲಸನೂ ಇದು ಒಂದೇ ಮಾಡುತ್ತೆ. ಈ ಶೇಡ್ ನನಗೆ ಎಷ್ಟು ಪ್ರಾಪರ್ ಆಗಿ ಸೂಟ್ ಆಗ್ತಿದೆ ಅಂತ ನೀವೇ ನೋಡಿ. ಇದರಲ್ಲೂ ಕೂಡ ನಯಾಸಿನಮೈಡ್ ಆ್ಯಂಡ್ ಹೈಲೋರಾನಿಕ್ ಆಸಿಡ್ ಇದೆ. ಇದೆರಡು ನನ್ನ ಸ್ಕಿನ್ನ ತುಂಬಾ ಟೇಕ್ ಕೇರ್ ಮಾಡುತ್ತೆ. ಇದು ಒಂದಿದ್ರೆ ಸಾಕು, ಬೇರೆ ಪ್ರಾಡಕ್ಟ್ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್, ಆಲ್ವೇಸ್ ಮೈ ಫೇವರೆಟ್ ಫೇಸಸ್ ಕನ್ನಡ ವಾವ್ ಕಂಫಿ ಮ್ಯಾಟ್ ಲಿಪ್ಸ್ಟಿಕ್. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಕೂಡ. 3-in-1 ಆಗಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಎಲ್ಲ ವಿಡಿಯೋದಲ್ಲೂ ನೀವು ಆಲ್ರೆಡಿ ನೋಡಿರ್ತೀರ. ಲಿಪ್ಸ್ಟಿಕ್ ಆ್ಯಂಡ್ ಬ್ಲಷ್ ಆ್ಯಂಡ್ ಐ ಶ್ಯಾಡೋ. ಸೊ ನೀಟಾಗಿ ಬ್ಲೆಂಡ್ ಮಾಡಿಕೊಂಡೆ. ಹೇಗಿದೆ ನನ್ನ ಫೈನಲ್ ಲುಕ್? ಹೇಗೆ ಕಾಣಿಸ್ತಾ ಇದ್ದೀನಿ? ಸೊ ಇದಕ್ಕೆ ಫೈನಲ್ ಟಚ್ ಆಗಿ ನಾನು ಬಿಂದಿ ಆ್ಯಂಡ್ ಇಯರಿಂಗ್ನ ಹಾಕೋತಾ ಇದ್ದೀನಿ. ಸಿಂಪಲ್ ಒಂದು ಜುಮ್ಕ ಅಷ್ಟೇ ಹಾಕೋತೀನಿ, ನೆಕ್ಕಿಗೆ ಏನೂ ಹಾಕೊಳ್ಳಲ್ಲ. ಹೇರು ಸ್ವಲ್ಪ ವೆಡ್ ಆಗಿರೋದ್ರಿಂದ ಡ್ರೈ ಆಗಕ್ಕೆ ಬಿಡ್ತೀನಿ. ಇವಾಗ ಟೈಮ್ ಆಗಿದೆ, ಹೊರಡೋ ಟೈಮ್ ಬಂತು. ಹೇಗೆ ಕಾಣಿಸ್ತಿದೆ ನನ್ನ ಲುಕ್? ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಹೇಳಿದ್ರೆ QR ಕೋಡ್ನ ಸ್ಕ್ಯಾನ್ ಮಾಡಿ ಆರ್ ನಿಮ್ಮ ಫೇವ್ರೆಟ್ ಬ್ಯೂಟಿ ವೆಬ್ಸೈಟಲ್ಲಿ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಇದರಲ್ಲಿ ಬೈ ಮಾಡಿ. ಥ್ಯಾಂಕ್ ಯು ಎವ್ರಿವನ್.